ಹಲೋ ಹಾಯ್ ಫ್ರೆಂಡ್ಸ್, ಇವತ್ತೇನಂತಂದ್ರೆ ನಾರ್ಮಲ್ ಐರನ್ ಬಾಕ್ಸಿಂದ ಇವತ್ತು ನಾನು ಬ್ಲೌಸ್ಗಳನ್ನ ಐರನ್ ಮಾಡೋದು ತೋರಿಸ್ತೇನೆ. ಯಾಕಂದರೆ ನನ್ನ ಹತ್ರ ಸ್ಟೀಮ್ ಐರನ್ ಬಾಕ್ಸ್ ಇಲ್ಲ. ಎಲ್ರದ್ದು ಹೆಂಗಂದ್ರೆ ತಲೆ ಒಳಗೆ ಸ್ಟೀಮ್ ಐರನ್ ಬಾಕ್ಸ್ ಕಂಪಲ್ಸರಿ ಬೇಕಂತ ಹೇಳಿ, ಬಟ್ ಏನು ಮಾಡ್ಲಿಕ್ಕೆ ಆಗಂಗಿಲ್ಲ. ಇನ್ವೆಸ್ಟ್ಮೆಂಟ್ ನಾವು ಸಿಕ್ಕಾಪಟ್ಟೆ ಮಾಡ್ಕೋತ ಕೂತ್ವಿ ಅಂದ್ರೆ ನಡಿಬೇಕಲ್ಲ. ಹಾಗಾಗಿ ನಾನು ನಾರ್ಮಲ್ ಒಂದು ಈ ಬಾಕ್ಸಿಂದ ಐರನ್ ಬಾಕ್ಸಿಂದ ಇವತ್ತು ಐರನ್ ಮಾಡೋದನ್ನು ಕಲಿಯೋಣ ಅಂತ. ಯಾವ ರೀತಿಯೆಲ್ಲ ನಾನು ಐರನ್ ಮಾಡ್ತೀನಿ ನೋಡ್ಕೊಳ್ರಿ. ನೀವು ಶಾಪ್ ಹಾಕಿದ್ದೀರಿ ಅಥವಾ ಮನೆಯಲ್ಲೇ ನೀವು ಸ್ಟಿಚ್ ಮಾಡ್ತೀರಿ ಅಂದರೂ ಈ ಒಂದು ನೀಟ್ನೆಸ್ಸನ್ನು ನಾವು ಕಾಪಾಡ್ಕೊಳ್ಳೇಬೇಕಾಗ್ತೈತಿ. ಇಲ್ಲೇನು ನಮ್ಗೆ ಟಕ್ಸ್ ಎಲ್ಲ ಹಿಡ್ದಿರ್ತೀವಲ್ಲ, ಅದನ್ನೆಲ್ಲ ಕರೆಕ್ಟಾಗಿ ಹೆಂಗೆ ನಾವು ಫೋಲ್ಡಿಂಗ್ ಕೊಡೋದು ಎಷ್ಟು ಮಾಡಿದ್ರು ನೋಡಿರಿ ಈ ಥರ ಮುದ್ದಿ ಬರ್ತಾನೆ ಇರ್ತದೆ. ಈ ಎಲ್ಲ ರಿಂಕಲ್ಸ್ ಎಲ್ಲ ಅವಾಯ್ಡ್ ಆಗಬೇಕು. ಆಮೇಲೆ ನೀಟಾಗಿ ಕಾಣಬೇಕು ಬ್ಲೌಸ್. ಒಂದೊಂದಿಷ್ಟು ಇಂಪಾರ್ಟೆಂಟ್ ನಿಮ್ಗೆ ಟಿಪ್ಸ್ಗಳನ್ನ ಹೇಳ್ತೇನೆ ಇದ್ರೊಳಗೆ, ಎಲ್ಲೆಲ್ಲೆಲ್ಲ ನಾವು ಕರೆಕ್ಟಾಗಿ ಫೋಲ್ಡಿಂಗ್ಸನ್ನು ಇದ್ರೊಳಗೆ ತೊಗೋಬೇಕಂತ ಹೇಳಿ. ಈ ಸೀಮ್ ಲೈನ್ಗಳು ಕರೆಕ್ಟಾಗಿ ಕಾಣಿಸ್ಬಾರ್ದು, ಅಷ್ಟು ನೀಟಾಗಿ ನಾವು ಫಸ್ಟ್ ಮಾಡೋದನ್ನು ಕಲಿಬೇಕು ಐರನ್ನು. ಈಗ ನೋಡಿರಿ, ನಾವು ಎಷ್ಟು ಮಾಡ್ತೀವಂದ್ರೂ ಈ ಥರ ರಿಂಕಲ್ಸ್ಗಳು ಹೆಚ್ಚಾಗಿ ಬರ್ತದೆ ಕಾಮನ್ನಾಗಿ. ಆಮೇಲೆ ಸ್ಟೀಮ್ ಐರನ್ಗೆ ಈ ಥರ ಬರೋದಿಲ್ಲ. ಒಂದೇ ಸರಿ ನೀವು ಐರನ್ ಹಾಕಿಬಿಟ್ರೆ ಮುಗಿದು ಹೋಯ್ತು, ಅಷ್ಟು ನೀಟಾಗಿ ಕೂಡ್ತದೆ. ಈ ಒಂದು ಸ್ಟೀಮ್ ಐರನ್ ತೊಗೊಳಿಕ್ಕೆ ಹೋದ್ರೆ 3,000-3,500 ಅಥವಾ 3,500ವರೆಗೂ ಐತಿ. ಬಟ್ ನಾನು ಇವಾಗಲೇ ತೊಗೊಂಡಿಲ್ಲ, ಇರೋದ್ರೊಳಗೆ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಇದ್ರೊಳಗೆ ನಡೆದದ. ಈಗ ನೋಡಿರಿ, ಇಲ್ಲಿ ಸೀಮ್ ಲೈನ್ ಏನಿರ್ತದಲ್ಲ, ಈ ಒಂದು ಫಿಟ್ಟಿಂಗ್ ಲೈನು ಕೂಡ ನಾವು ಐರನ್ ಮಾಡೋದ್ರಿಂದ ಇಲ್ಲಿ ಈ ಫೋಲ್ಡಿಂಗ್ ಅನ್ನೋದು ಕಾಣಿಸಂಗಿಲ್ಲ. ನೀವು ಹಾಕ್ಕೊಂಡಾಗ ಸೈಡಲ್ಲಿ ನಿಮ್ಗೆ ಈ ಸೀಮ್ ಲೈನೇ ಕಾಣಿಸಲ್ಲ, ಅಷ್ಟು ನೀಟಾಗಿ ಫಿನಿಶಿಂಗ್ ಕಾಣಿಸ್ತದೆ. ಎರಡು ಸೈಡ್ ಸೀಮ್ ಲೈನ್ಸ್ ಏನು ಬಂದಿರ್ತಾವಲ್ಲ, ಅದನ್ನು ನೀವು ಫೋಲ್ಡ್ ಬರಲಾರ್ದಂಗೆ ನೋಡಿಕೊಂಡು ಈ ರೀತಿ ಐರನನ್ನು ಮಾಡ್ಕೊಳ್ತೀರಿ. ಇದು ಎಲ್ಲಿವರೆಗೂ ಅಂದರೆ ಸ್ಲೀವ್ಸ್ ಎಂಡ್ವರೆಗೂ ಕೂಡ ನೀವು ಐರನನ್ನು ಮಾಡ್ಕೊಳ್ಬೇಕಾಗ್ತೈತಿ. ಈಗ ಸ್ಲೀವ್ಸ್ ಹೆಂಗೆ ಮಾಡೋದು ತೋರಿಸಿ ನೋಡಿರಿ. ಈ ರೀತಿ ನಾವು ಫೋಲ್ಡನ್ನು ಮಾಡಿಕೊಂಡು ಸ್ಲೀವ್ಸನ್ನು ಐರನನ್ನು ಮಾಡ್ಕೊಳ್ತೀನಿ. ಇದೇ ರೀತಿ ಈಸಿ ಟಿಪ್ಸ್ಗೋಸ್ಕರ ಈಸಿಯಾಗಿ ಕಲಿಬೇಕು ಅನ್ನೋರು, ಈಗ ಹೊಸದಾಗಿ ನಾನು ಸ್ಟಿಚಿಂಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಅನ್ನೋರಿಗೆ ಒಂದು ಒಳ್ಳೆ ವೇದಿಕೆ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ವೀಡಿಯೋಸ್ಗಳನ್ನ ಹಾಕಿದ್ದೀನಿ ಬಿಗಿನರ್ಸಿಗೋಸ್ಕರ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ನೋಡಿಕೊಂಡು ನೀವು ಆರಾಮಾಗಿ ಮನೆಯಲ್ಲೇ ಹೊಲೀರಿ. ಓಕೆ, ಇವಾಗ ಈ ಒಂದು ಇಲ್ಲಿ ಬರ್ತದೆ ನೋಡಿರಿ, ಟಕ್ಸ್ ಏನು ಬರ್ತದಲ್ಲ, ಈ ಅಪೆಕ್ಸ್ ಪಾಯಿಂಟ್ ಟಕ್ಸನ್ನು ನೀಟಾಗಿ ನಾವು ಈ ರೀತಿ ಪ್ರೆಸ್ ಮಾಡೋದ್ರಿಂದ ಬಹಳ ಕರೆಕ್ಟಾಗಿ ಪರ್ಫೆಕ್ಟಾಗಿರೋವಂಥ ಶೇಪು ಕಾಣಿಸ್ತದೆ ನಮ್ಗೆ. ಆಲ್ಮೋಸ್ಟಾಗಿ ಈ ಕಪ್ಸನ್ನ ನಮ್ಗೆ ಶೇಪ್ ಕೊಡಬೇಕಂದ್ರೆ ಹೆಂಗೆ ಮಾಡ್ತಾರೆ ಅಂದರೆ ಒಂದು ಪಿಲ್ಲೋ ಥರ ಮಾಡ್ಕೊಳ್ತಾರೆ. ಪಿಲ್ಲೋ ಥರ ಮಾಡಿಕೊಂಡು ಅದಕ್ಕೆ ಶೇಪನ್ನು ಕೊಡ್ತಾರೆ. ಬಟ್ ಅದು ಕಟೋರಿಗೆ, ಪ್ರಿನ್ಸ್ ಕಟ್ಟಿಂಗಿಗೆ ಅದು ಚಲೋ ಅನ್ನಿಸ್ತದೆ. ಬಟ್ ಇದಕ್ಕೇನು ಅವಶ್ಯಕತೆ ಇಲ್ಲ ನಮ್ಗೆ ಆ ಥರ ಒಂದು ಐರನನ್ನು ಮಾಡಬೇಕನ್ನೋದು. ಸಾಕು ನಮ್ಗೆ ಇಷ್ಟ ನೀಟಾಗಿ ಕಾಣಿಸ್ತದೆ, ಇಷ್ಟ ಚಂದನೂ ಚಲೋನು ಅನ್ನಿಸ್ತದೆ. ಈಗ ನೀವೇ ನೋಡತ್ತೀರಿ ನೋಡಿರಿ, ಎರಡಕ್ಕೂ ಡಿಫ್ರೆನ್ಸ್ ಹೆಂಗದ ಅಂತ ಹೇಳಿ. ಒಂದು ಸೈಡಿಂದ ರೈಟ್ ಸೈಡಿಂದ ಎಷ್ಟು ಫಿನಿಶಿಂಗ್ ಜೊತೆ ಎಷ್ಟು ನೀಟಾಗಿ ಕಾಣಿಸ್ಲಿಕ್ಕತ್ತದ, ಲೆಫ್ಟ್ ಸೈಡಿಂದು ಫಿನಿಶಿಂಗ್ ಇಲ್ಲದೆ ಇರೋ ಥರ ರಿಂಕಲ್ಸ್ ಎಲ್ಲ ಕಾಣಿಸ್ಲಿಕ್ಕತ್ತವ. ಇದನ್ನು ನಾವು ಮತ್ತೆ ಸ್ಟಾರ್ಟ್ ಮಾಡೋಣ ಇವಾಗ, ಯಾವ ರೀತಿ ಐರನನ್ನು ಮಾಡ್ಕೊಳ್ತೀವಿ ಅಂತ ಹೇಳಿ. ನಾನು ಸ್ಲೋ ಆಗಿನ ತೋರಿಸ್ಲಿಕ್ಕತ್ತೀನಿ. ಸಿಲ್ಕ್ ಕ್ಲಾತ್ ಇದ್ದರೆ ಸ್ವಲ್ಪ ಏನಾಗ್ಬಿಡ್ತದೆ ಅಂದ್ರೆ, ಈಗ ನಾವು ಪ್ರೆಸ್ ಮಾಡುವಾಗ ಅಂಟ್ಕೊಂಡು ಬಿಡ್ತದೆ. ಹಾಗಾಗಿ ಭಯ ಪಡೋದು ಬೇಡ. ಫಸ್ಟ್ ಏನು ಮಾಡಿರಿ, ಯಾವುದಾದ್ರೂ ಪಕ್ಕದೊಳಗೆ ಕಾಟನ್ ಬಟ್ಟೆಯನ್ನು ಇಟ್ಕೊಳ್ರಿ. ಅದ್ರ ಮೇಲೆ ನೀವು ಪ್ರೆಸ್ ಮಾಡಿಕೊಂಡು ಈ ಬಟ್ಟೆ ಮೇಲೆ ಪ್ರೆಸ್ ಮಾಡಿ. ಅಥವಾ ಇನ್ನೂ ಭಯ ಆಗುತ್ತಪ್ಪ ನಿಮಗೆ, ಭಾಳ ಸಿಕ್ಕಾಪಟ್ಟೆ ಹೀಟ್ ಆಗುತ್ತೆ ಐರನ್ ಬಾಕ್ಸ್ ಅಂದರೆ, ಮೇಲ್ಗಡೆ ಒಂದು ಇವಾಗೇನು ಬ್ಲೌಸ್ ಇಟ್ಟಿದ್ದೀವಲ್ಲ ಅದ್ರ ಮೇಲ್ಗಡೆ ಒಂದು ಟ್ರಾನ್ಸ್ಪರೆಂಟ್ ಲೈನಿಂಗ್ ಥರ ಬಟ್ಟೆ ಬರ್ತದೆ ವೈಟ್ ಕಲರ್ದು, ಅದನ್ನಿಟ್ಟು ಕೂಡ ನೀವು ಈ ರೀತಿ ಐರನನ್ನು ಮಾಡ್ಕೊಳ್ಬೋದು. ನಾವು ಐರನ್ ಮಾಡಿ ಕೊಡದೇ ಇದ್ರೆ ಏನಾಗ್ತದೆ ಅಂದ್ರೆ ಫಿನಿಶಿಂಗ್ ಸರಿ ಅನ್ಸಂಗಿಲ್ಲ. ಕಸ್ಟಮರ್ಸು ವಾಪಸ್ ಹೋಗ್ತಾರೆ ಫಿನಿಶಿಂಗ್ ಸರಿ ಇಲ್ಲ ಅಂತ ಹೇಳಿ. ಒಂದು ಸರಿ ನಮ್ಗೆ ತಲೆ ಒಳಗೆ ಕೂಡ್ತದೆ ಕಸ್ಟಮರ್ಸ್ಗೆ ಇವ್ರದ್ದು ಫಿನಿಶಿಂಗ್ ನೀಟ್ ಅದ ಅಂತಂದ್ರೆ ಇನ್ನೊಂದು ಸರಿ ಮತ್ತೆ ಹುಡ್ಕೊಂಡು ಬರ್ತಾರೆ. ಇಲ್ಲಪ್ಪ ನಾವು ಐರನ್ ಮಾಡಿ, ಆಲ್ಮೋಸ್ಟ್ ನಾನು ಎಷ್ಟು ಜನ ನೋಡೀನಿ ಐರನ್ನೂ ಮಾಡೋಂಗಿಲ್ಲ, ಹಂಗೆ ಸ್ಟಿಚಿಂಗ್ ಮಾಡಿ ಕೊಡ್ತಾರೆ. ಒಂದು 50-100 ರೂಪಾಯಿ ಜಾಸ್ತಿ ತೊಗೊಂಡ್ರೂ ಪರವಾಗಿಲ್ಲ, ಫಿನಿಶಿಂಗ್ ನೀಟಾಗಿ ಕೊಡ್ರಿ. ಏನು 1-2 ದಿನ ಬಿಡ್ತಾರೆ ಬರೋದು, ಬಟ್ ನಮಗೆ ಏನಂದರೆ ಫಿನಿಶಿಂಗ್ ಹಿಂಗಾದಪ್ಪ ಅಂತ ತಲೆ ಕೂಡ್ತಂತ ತಾವ ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ಇಲ್ಲಿ ಬ್ಯಾಕ್ ಸೈಡ್ ಟಕ್ಸ್ ಇರ್ತಾವಲ್ಲ, ಈ ಟಕ್ಸ್ನು ಕೂಡ ನೀವು ನೀಟಾಗಿ ಪ್ರೆಸ್ ಮಾಡಬೇಕು. ಅಲ್ಲಿ ಟಕ್ಸ್ಗಳು ಕಾಣಬಾರ್ದು. ಇಲ್ಲಿ ಮೇಲೆ ನೋಡಿರಿ ಫೋಲ್ಡಿಂಗ್ ಬರುತ್ತಲ್ಲ ಸ್ಲೀವ್ಸ್ದು, ಇದನ್ನು ಕೂಡ ನೀವು ಐರನನ್ನು ಮಾಡಬೇಕು. ಅದು ಯಾವ ರೀತಿ ಇರಬೇಕಂದ್ರೆ ಅಲ್ಲಿ ನಮ್ಗೆ ಸ್ಲೀವ್ನ ನಾವು
ಅಟ್ಯಾಚ್ ಮಾಡಿದ್ದೀವಿ ಅನ್ನೋದು ಕೂಡ ಸೀಮ್ ಲೈನ್ದು ಗೆರೆ ಲೈನ್ ಅದು ಕೂಡ ಕಾಣಿಸ್ಬಾರ್ದು, ಅಷ್ಟು ನೀಟಾಗಿ ಪ್ರೆಸ್ ಮಾಡಬೇಕು. ಓಕೆ, ಇದನ್ನು ನಾವು ಗಮನ ಕೊಟ್ಟು ನೀವು 1 ಸರಿ ಅಲ್ಲ 10 ಸರಿ ಬಿಟ್ಟು ಇದನ್ನು ನೀವು ಕೇಳಿಸ್ಕೊಳ್ಳೇಬೇಕಾಗ್ತೈತಿ. ಐರನ್ ಅಂತಂದ್ರೆ ಅದೇ ಈ ಸೀಮ್ ಲೈನ್ಗಳು ಅವಾಯ್ಡ್ ಆಗೋದಕ್ಕೋಸ್ಕರ ನಾವು ಐರನನ್ನು ಮಾಡ್ತೀವಿ. ನೀಟಾಗಿ ಕೂಡಬೇಕು. ಈ ರೀತಿ ನಾವು ಹಿಂಗೆ ಮಾಡೋದ್ರಿಂದ ನಮಗೇನು ಅವಶ್ಯಕತೆ ಇಲ್ಲ ಈ ಒಂದು ಸ್ಟೀಮ್ ಐರನ್ನ ಬೇಕು ಅಂತ ಹೇಳಿ. ಸ್ವಲ್ಪ ಡೆಲಿಕೇಟ್ ಇತ್ತು ಬಟ್ಟೆ, ಭಾಳ ರೇಷ್ಮೆ ಬಟ್ಟೆ ನಮ್ಗೆ ಸುಡ್ತದೆ ಅಂತಂದ್ರೆ ನೀವೇನು ಮಾಡಿರಿ, ಅದನ್ನು ಅಡ್ಜಸ್ಟ್ಮೆಂಟ್ ಇರ್ತದೆ. ಪ್ರತಿಯೊಂದು ಐರನ್ ಬಾಕ್ಸಲ್ಲೂ ಕೂಡ ಅಡ್ಜಸ್ಟ್ಮೆಂಟ್ ಇರ್ತದೆ. ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಸ್ವಲ್ಪ ಲೋದಲ್ಲೇ ಸ್ಟಾರ್ಟಿಂಗಲ್ಲಿ ಮಾಡ್ಕೊಳ್ರಿ. ಎಸ್, ನಾನು ಅಕ್ಕಪಕ್ಕದಲ್ಲೂ ಕೂಡ ಇವಾಗ ಫಿನಿಶಿಂಗ್ ಆಯಿತು ಕಂಪ್ಲೀಟಾಗಿ. ಫ್ರಂಟ್ ಆಯಿತು, ಬ್ಯಾಕ್ ಆಯಿತು, ಸ್ಲೀವ್ಸು ಕೂಡ ನಾನು ಮಾಡಿದ್ದೀನಿ. ಈಗ ನೋಡಿರಿ, ಈ ಒಂದು ಟಕ್ಸನ್ನು ನಾನು ಐರನ್ ಮಾಡಿರಲಿಲ್ಲ, ಈಗ ಮತ್ತೆ ನಾನು ಐರನ್ನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೀನಿ. ನೋಡಿದ್ರಲ್ಲ ಎಷ್ಟು ವ್ಯತ್ಯಾಸ ಅದ ಒಂದು ನಾರ್ಮಲ್ ಬ್ಲೌಸು ಒಂದು ಐರನ್ ಮಾಡಿರೋಂಥ ಬ್ಲೌಸ್ಗೆ. ಮನೇಲಿ ನೀವು ಸ್ಟಿಚ್ ಮಾಡ್ತಿದ್ದೀರಿ, ನಮ್ಮ ಹತ್ರ ಯಾವುದೇ ರೀತಿ ಸ್ಟೀಮ್ ಐರನ್ ಬಾಕ್ಸ್ ಇಲ್ಲ ಅಂದರೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಇರುವಂಥ ಐರನ್ ಬಾಕ್ಸಿಂದನೇ ಇವತ್ತು ನೀಟಾಗಿ ನಾವು ಪ್ರೆಸ್ನ ಯಾವ ರೀತಿ ಮಾಡ್ಬೋದು, ಹಂಗೆ ಅದ್ರ ಜೊತೆ ಟಿಪ್ಸು ಸಿಕ್ಕಾಪಟ್ಟೆ ಕೊಟ್ಟಿದ್ದೀನಿ ನಿಮ್ಗೆ. ಸೊ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ. ನೋಡಿದ್ರಲ್ಲ ಈಗ ನೋಡಿರಿ ವ್ಯತ್ಯಾಸನ ಹೆಂಗದ. ಫಸ್ಟೆಲ್ಲ ಬ್ಲೌಸ್ ನಾವು ಐರನ್ ಇಲ್ಲದೆ ಇರುವಾಗ ಹೆಂಗಿತ್ತು ಬ್ಲೌಸ್, ಈಗ ಐರನ್ ಆದಮೇಲೆ ಏನು ಡಿಫ್ರೆನ್ಸ್ ಕಾಣಿಸ್ತದೆ ನಿಮ್ಗೆ. ನೀವು ಈ ರೀತಿ ಐರನ್ ಮಾಡಿ ಒಂದು ಹ್ಯಾಂಗರ್ಗೆ ಏನಾದರೂ ಹ್ಯಾಂಗ್ ಮಾಡಿಬಿಟ್ರಿ ಅಂದ್ರೆ ಆ ನೀಟ್ನೆಸ್ಸಿಂದನ ನಿಮ್ಗೆ ಆಲ್ಮೋಸ್ಟ್ ಕಸ್ಟಮರ್ಗಳು ಬರಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೋಡಿ ಎಷ್ಟು ಖುಷಿ ಪಡ್ತಾರೆ, ಎಷ್ಟು ಚಂದ ಹೊಲ್ದಾರಲ್ಲ ಅಂತ ಹೇಳಿ ಅವ್ರಿಗೆ ಗೊತ್ತಾಗ್ಬಿಡ್ತದೆ. ಅಷ್ಟು ನೀಟಾಗಿ ಇವತ್ತು ನಾನು ನಿಮ್ಗೆ ಐರನ್ ಮಾಡೋದನ್ನ ತೋರಿಸೀನಿ. ಓಕೆ, ಈಗ ಈ ಥರದ ಬ್ಲೌಸ್ಗಳು ನೋಡಿರಿ, ಈಗ ಎಷ್ಟು ಹೆಂಗದ ಬ್ಲೌಸ್ ಇದೆ ನಾವು ಸ್ಟಿಚಿಂಗ್ ಎಲ್ಲ ಆದಮೇಲೆ. ಈಗ ನೋಡಿ, ನಾವು ಈ ರೀತಿ ಬ್ಲೌಸ್ ಅದಪ್ಪ ಅಂತ ಹೇಳಿ ಹೊಲ್ದೇವಿ, ನೀಟಾಗಿ ಭಾಳ ಚೆಂದ ಆಗ್ಯದ ಅಂತ ನಾವು ಹಿಂಗೆ ಕೊಟ್ಬಿಟ್ವಿ ಅಂದ್ರೆ ಕಸ್ಟಮರ್ ಬಹಳ ಲುಕ್ಕ ಹಸೆ ಅನ್ನಿಸ್ಬಿಡ್ತದೆ. ನಮ್ಮ ಮುಂದೆ ಬುಟಿಕ್ದು ಮರ್ಯಾದೆನೂ ಹೋದಂಗೆ ಅಂತಲೇ ತಿಳ್ಕೊಳ್ರಿ. ಅಷ್ಟು ಗಲೀಜಾಗಿ ಕೊಡ್ಲಿಕ್ಕೆ ಹೋಗಬಾರ್ದು. ಅದ್ರ ಫಿನಿಶಿಂಗ್, ನಮ್ಮ ಒಂದು ಐರನಿಂಗ್ ಎಲ್ಲ ಆದಮೇಲೆ ಫಿನಿಶಿಂಗ್ ಯಾವ ರೀತಿ ಇರ್ತದೆ ಅಂತ ಡಿಫ್ರೆನ್ಸ್ ಗೊತ್ತಾಗೇ ಬಿಡ್ತದೆ. ಫಿನಿಶಿಂಗನ್ನು ನೀಟಾಗಿ ಕೊಟ್ಟು ನಾವು ಕೊಡೋದ್ರಿಂದ ಹೆಸರಿಗೂ ಚಲೋ, ನಮ್ದು ಏನಂದ್ರೆ ಈ ಒಂದು ಟೈಲರಿಂಗ್ ಶಾಪ್ ಹೆಸರು ಉಳ್ಕೋತದಷ್ಟೆ. ಮನೆ ಒಳಗನೆ ಮಾಡತ್ತೀರಿ, ಏನು ಹೊಲ್ದು ಕೊಟ್ಬಿಟ್ರೆ ನಡೀತದೆ ಅಂತ ಅನ್ನೋ ಥೀಮನ್ನು, ಕಾನ್ಸೆಪ್ಟ್ಗಳನ್ನ ತಲೆ ಒಳಗೆ ಇಟ್ಕೊಳಿಕ್ಕೆ ಹೋಗಬಾರ್ದು ಯಾವಾಗಲೂ. ಓಕೆ, ಇದು ಪೈಪಿಂಗ್ ಆಗಿರುವಂಥ ಬ್ಲೌಸ್ ಅದ. ಇದಕ್ಕೂ ಸ್ವಲ್ಪ ಏನಂದ್ರೆ ನೀವು ಎಷ್ಟು ಪ್ರೆಸ್ ಮಾಡಿದ್ರು ಈ ಐರನ್ ಬಾಕ್ಸಿಂದ ಸ್ವಲ್ಪ ಸ್ಟಿಫ್ ಆಗ್ತದೆ. ಆಮೇಲೆ ಇನ್ನೊಂದು ಏನಂದರೆ ಈ ಕ್ಲೋತ್ ಏನದಲ್ಲ ಸಿಕ್ಕಾಪಟ್ಟೆ ಸೆನ್ಸಿಟಿವ್ ಆಗಿರುವಂಥ ಕ್ಲೋತ್. ಜಾಸ್ತಿ ನಾನು ಹೀಟ್ ಮಾಡಿ ಇದಕ್ಕೆ ಹಾಕಿದೆ ಅಂದ್ರೆ ಫುಲ್ ಬರ್ನ್ ಆಗಿಬಿಡ್ತದೆ. ಹಾಗಾಗಿ ನಾನು ಭಾಳ ಲೋ ಒಂದು ಟೆಂಪ್ರೇಚರ್ ಒಳಗನೆ ಇದನ್ನು ಐರನ್ ಮಾಡ್ಲಿಕ್ಕತ್ತೀನಿ. ಎಸ್, ನೋಡಿದ್ರಲ್ಲ ಎಷ್ಟು ಡಿಫ್ರೆನ್ಸ್ ಇವಾಗ ನಿಮ್ಗೆ ಗೊತ್ತಾಗ್ಲಿಕ್ಕತ್ತದ. ಅವಶ್ಯಕತೆ ಇಲ್ಲ ನಮ್ಗೆ ಸ್ಟೀಮ್ ಐರನ್ನ ಬೇಕು ಅಂತ ಹೇಳಿ. ದುಡ್ಡು ಅದಪ್ಪ ನಿಮ್ಮ ಹತ್ರ, ಬಜೆಟ್ ಅಷ್ಟು ಅದ ಅಂದ್ರೆ ಬಟ್ ತೊಗೊಳ್ರಿ. ಅದನ್ನು ಕೂಡ ನಾನು ಹೇಳ್ತೇನೆ, ನಿಮ್ಮ ಹತ್ರ ದುಡ್ಡದ ಹಿಂದೆ ಮುಂದೆ ನೋಡ್ಲಿಕ್ಕೆ ಹೋಗ್ಬೇಡ್ರಿ. ಭಾಳ ಅಂದ್ರೆ ಭಾಳ ಹೆಲ್ಪ್ ಆಗ್ತದೆ ನಮ್ಗೆ ಸ್ಟೀಮ್ ಐರನ್ನಿಂದ. ಓಕೆ, ಈಗ ಅಪೆಕ್ಸ್ ಪಾಯಿಂಟ್ದು ಆ ಒಂದು ಫಿನಿಶಿಂಗ್ ನೀಟಾಗಿ ಕಾಣಿಸ್ಬೇಕಂತ ಹೇಳಿ ನಾನು ಇಲ್ಲೊಂದು ಐರನಿಂಗನ್ನು ಮಾಡ್ತೀನಿ. ಓಕೆ, ನೋಡಿದ್ರಲ್ಲ ಇಷ್ಟೆಲ್ಲ ನಾವು ಒಬ್ಬರು ಐರನ್ ಮಾಡೋದು ಇನ್ನೊಬ್ರದ್ದು ಕೂಡ ನಮ್ಗೆ ವ್ಯತ್ಯಾಸ ಕಂಡು ಬಂದೇ ಬರ್ತದೆ. ಹೆಚ್ಚಾಗಿ ನೋಡಿರಿ ಸ್ಟೀಮ್ ಐರನ್ ಇದ್ರಾಗ ಅವಾಯ್ಡ್ ಆಗ್ಯದ. ದೆನ್ ಇನ್ನೊಂದು ಏನಂದ್ರೆ ದಪ್ಪ ಇರುವಂಥ ಒಂದು ಪಿಲ್ಲೋ ಥರ ರೆಡಿ ಮಾಡ್ಕೊಳ್ತಾರೆ ಟಕ್ಸ್ಗೋಸ್ಕರ, ನಮ್ಗೆ ಕರೆಕ್ಟಾಗಿ ಬರಲಿ ಶೇಪು ಅಂತ ಹೇಳಿ. ಆ ಒಂದು ಪಿಲ್ಲೋ ಥರ ರೆಡಿ ಮಾಡಿಕೊಂಡು ಅಪೆಕ್ಸ್ ಪಾಯಿಂಟು ಅಥವಾ ಈ ಕಟೋರಿ ಬ್ಲೌಸ್ ಎಲ್ಲ ಇದ್ದಾಗ ಆ ಥರದ ಪಿಲ್ಲೋಗಳನ್ನ ಯೂಸ್ ಮಾಡ್ಕೊಳ್ತಾರೆ ಐರನಿಂಗ್ ಮಾಡಲಿಕ್ಕೆ. ಬಟ್ ನಾನಿಲ್ಲಿ ಯಾವುದೇ ರೀತಿ ಆ ಥರ ಯೂಸ್ ಮಾಡೋಂಗಿಲ್ಲ, ಡೈರೆಕ್ಟಾಗಿಯೇ ಬಟ್ಟೆ ಮೇಲೆ ಹೊಡಿಲಿಕ್ಕತ್ತೀನಿ. ಸ್ವಲ್ಪ ಟೆಕ್ನಿಕ್ಸ್, ಯಾವ ರೀತಿ ಟರ್ನಿಂಗನ್ನು ತೊಗೊಳ್ಬೇಕು, ಹೆಂಗೆ ನಾವು ಐರನ್ ಮಾಡಬೇಕು, ಎಷ್ಟು ಡೆಲಿಕೇಟ್ ಇರುವಂಥ ಬಟ್ಟೆಗೆ ಏನಾದರೂ ಇತ್ತಪ್ಪ ಅಂತಂದರೆ ಕಾಟನ್ ಬಟ್ಟೆನ ಮೇಲೆ ಹಾಕ್ಕೊಳ್ರಿ. ಅದು ಯಾವುದೇ ರೀತಿಯ ಕಲರ್ ಇರಬಾರ್ದು. ಬಟ್ಟೆ ಮೇಲೆ ಹಾಕ್ತಿದ್ದೀರಿ ಅಂದರೆ ವೈಟ್ ಕಲರ್ದಲ್ಲೇ ಟ್ರಾನ್ಸ್ಪರೆಂಟ್ ಬಟ್ಟೆ ಬರ್ತಾವೆ ನಿಮ್ಗೆ, ಗಂಜಿ ಬಟ್ಟೆ ಅಂತ ಹೇಳಿ. ಅದನ್ನು ತೊಗೊಂಡು ನೀವು ಐರನ್ ಮಾಡೋದ್ರಿಂದ ಯಾವುದೇ ಬಟ್ಟೆ ಹಾಳಾಗೋದಿಲ್ಲ. ಓಕೆ, ಎಸ್, ನೋಡಿರಿ ಈಗ ಫ್ರಂಟ್ ಸೈಡಿಂದ ನಮ್ಗೆ ಆಲ್ಮೋಸ್ಟ್ ಐರನ್ ಮಾಡ್ಯದ. ಈಗ ಐರನ್ ಎಲ್ಲ ಆದಮೇಲೆ ಎಷ್ಟು ನೀಟ್ನೆಸ್ ಡಿಫ್ರೆನ್ಸ್ ನಿಮಗೆ ಕಾಣಿಸ್ಲಿಕ್ಕೆ. ಇನ್ನು ಸ್ಲೀವ್, ಓಕೆ, ಸ್ಲೀವ್ದು ಕೂಡ
ಐರನಿಂಗ್ ಆಯಿತು. ಲೈನ್ಸ್ ಎಲ್ಲಿ ಬರ್ತಾವಲ್ಲ ಅಲ್ಲಿ ಲೈನ್ಸ್ಗಳನ್ನ ಬಿಡ್ಲಿಕ್ಕೆ ಹೋಗಬೇಡ್ರಿ. ಕಂಪಲ್ಸರಿ ಲೈನ್ಸ್ಗಳನ್ನ, ಟರ್ನಿಂಗ್ ಲೈನ್ಸ್ಗಳನ್ನ ಅಥವಾ ಸೀಮ್ ಲೈನ್ಸ್ಗಳನ್ನ ಕಂಪಲ್ಸರಿ ನೀವು ಐರನ್ ಮಾಡಲೇಬೇಕು. 2 ಅಪೆಕ್ಸ್ ಪಾಯಿಂಟ್ಗಳನ್ನು ಕೂಡ 2 ಸರಿ ನಾನು ಐರನ್ ಮಾಡಿದ್ದೀನಿ. ಯಾಕಂದ್ರೆ ಈ ಬಟ್ಟೆ ಬಹಳ ಸ್ವಲ್ಪ ದಪ್ಪನೂ ಅದ, ಹಾಗಾಗಿ ಇಲ್ಲಿ ಬ್ಯಾಕ್ ಸೈಡ್ ಟಕ್ಸ್ ಬರ್ತಾವೆ ನೋಡ್ರಿ. ಆ ಟಕ್ಸ್ಗಳು ಕಾಣದೇ ಇರೋ ರೀತಿ ನೀವು ಒತ್ತಿ ಸ್ವಲ್ಪ ಹಿಡಿದು ಅಲ್ಲಿ ಐರನ್ನನ್ನು ಮಾಡಿರಿ. ಆ ಒಂದು ಲೈನ್ಗಳೇ ಕಾಣಿಸ್ಬಾರ್ದು, ಅಷ್ಟು ನೀಟಾಗಿ ನಮ್ಗೆ ಇರಬೇಕು. ನಿಮ್ಮ ಹತ್ರ ಏನೋ ಮಷಿನ್ ಇಲ್ಲ, ನಾನೇನು ಸ್ಟಿಚ್ ಮಾಡೋಂಗಿಲ್ಲ, ಬಟ್ ಬ್ಲೌಸ್ಗಳು ಐರನ್ ಮಾಡೋದು ನನಗೆ ಗೊತ್ತಿಲ್ಲ ಅಂದರೆ ಈ ಒಂದು ವಿಡಿಯೋದಿಂದ ನಿಮ್ಗೆ ಐರನಿಂಗು ಕೂಡ ನೀವು ಮಾಡೋದನ್ನು ಕಲಿತೀರಿ. ಮನೆ ಒಳಗೆ ಹೊರಗಡೆ ಹೋದ್ರಿ ಟೈಲರ್ ಹತ್ರ ಅಂತಂದ್ರೆ ಅವರು ಅಮೌಂಟ್ ತೊಗೊಳ್ತಾರೆ. ಸೊ ಅದನ್ನು ನೀವು ಅವಾಯ್ಡ್ ಮಾಡ್ಬೇಕಂದ್ರೆ ಕಲ್ಕೊಳ್ರಿ. ನೀವು ಮನೆ ಒಳಗೆ ಐರನ್ ಮಾಡ್ಕೋಬೋದು. ಯಾವುದೇ ರೀತಿಯಲ್ಲಿ ಸ್ಟಿಚಿಂಗ್ ಗೊತ್ತೇ ಇರಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನೋಡಿದ್ರಲ್ಲ ಯಾವ್ಯಾವ ರೀತಿ ಎಲ್ಲ ನಾವು ಹಿಂದೆ ಸ್ಲೀವ್ಸ್ ಸೀಮ್ ಲೈನ್ ಯಾವ ರೀತಿ ಅವಾಯ್ಡ್ ಮಾಡಬೇಕು, ಅದನ್ನ ಪೂರ ಕಾಣಿಸ್ಲಾರ್ದಂಗೆ ಹೆಂಗೆ ಮಾಡಬೇಕು. ಓಕೆ, ಎಷ್ಟು ನೀಟಾಗಿ ಕಾಣಿಸ್ಲಿಕ್ಕದ ನೋಡ್ರಿ, ಸಾಕಲ್ಲ ನಮ್ಗೆ. ಈಗ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋನು ಕೂಡ ಸ್ಟಾರ್ಟ್ ಮಾಡೀನಿ. ಇದು ಕೂಡ ಬಟ್ಟೆ ಏನಂದ್ರೆ ಸಿಕ್ಕಾಪಟ್ಟೆ ದಪ್ಪ ಅದ, ಒಂಥರ ಬೆಡ್ಶೀಟ್ ಥರ. ಈ ಥರದ ಬಟ್ಟೆ ಸ್ವಲ್ಪ ಸುಡೋದಿಲ್ಲ, ಸುಡೋದೇನೋ ಸ್ವಲ್ಪ ನಮ್ಗೆ ಅದರದ್ದು ಕಷ್ಟ ಇಲ್ಲ. ಬಟ್ಟೆಯನ್ನು ಪ್ರೆಸ್ ಮಾಡ್ತೇವಲ್ಲ, ಇದನ್ನ ಡಬಲ್ ಸರಿ ಸ್ವಲ್ಪ ಪ್ರೆಸ್ ಮಾಡಬೇಕಾಗ್ತದೆ. ಅಷ್ಟು ಟೈಮ್ ಭಾಳ ಸ್ಪೆಂಡ್ ಆಗ್ತದೆ ಈ ಥರದ ಬ್ಲೌಸ್ಗಳಿಗೆ. ಹೆಂಗೆ ಅನ್ನಿಸ್ತು ಇವತ್ತಿನ ವಿಡಿಯೋ? ಬರೀ ಸ್ಟಿಚಿಂಗ್ ಒಂದು ಕಲಿಯೋದಂತಲ್ಲ, ಎಲ್ಲ ರೀತಿಯೂ ನಾವು ಸ್ಟಿಚಿಂಗ್ ಆಗಿರ್ಬೋದು, ಐರನ್ ಆಗಿರ್ಬೋದು, ಪ್ರತಿಯೊಂದು ಕಲಿಯೋದು ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ನೋಡ್ರಿ ಎಷ್ಟು ನೀಟಾಗಿ ಕಾಣಿಸ್ಲಿಕ್ಕತ್ತದ. ಬಟ್ ಇನ್ನೂ ವಿಡಿಯೋ ಅದ, ಕಂಪ್ಲೀಟಾಗಿ ವಿಡಿಯೋನ ನೋಡ್ಕೊಳ್ರಿ. ಈ ಬ್ಲೌಸಿನ ಕತೆ ಹೆಂಗದ, ಅದು ಲಾಸ್ಟಿಗೆ ಫಿನಿಶಿಂಗ್ ಯಾವ ರೀತಿ ಕಾಣಿಸ್ತದ. ಈಗ ನೋಡ್ರಿ ಇಲ್ಲೇನು ಕಾಣಿಸ್ತಿರ್ತದಲ್ಲ ಟರ್ನಿಂಗ್ ಸ್ಲೀವ್ಸ್ ಜಾಯಿಂಟ್ ಬಂದಿರ್ತದಲ್ಲ, ಅದನ್ನು ಕೂಡ ನೀಟಾಗಿ ಪ್ರೆಸ್ ಮಾಡ್ಕೊಳ್ರಿ. ಒಂದ್ಸರಿ ಪ್ರೆಸ್ ಆಗಲಿಲ್ಲ ಡಬಲ್ ಸರಿ ಮಾಡಿರಿ. ಓಕೆ, ಮತ್ತು ಸೀಮ್ ಲೈನ್ಗಳನ್ನ ಕೂಡ ನೀಟಾಗಿ ಪ್ರೆಸ್ ಮಾಡಿರಿ. ಅಲ್ಲಿ ಯಾವುದೇ ರೀತಿ ಸೀಮ್ ಲೈನ್ಗಳು ನಮ್ಗೆ ಕಾಣಿಸ್ಬಾರ್ದು. ಇದೇನಾಗ್ತದೆ, ಸೀಮ್ ಲೈನ್ಗಳು ನೀವು ಅಕಸ್ಮಾತಾಗಿ ಹಂಗೆ ಬಿಟ್ಕೊಟ್ರಿ ಅಂದ್ರೆ ಹಾಕ್ಕೊಂಡಾಗ ಆ ಲೈನ್ಸ್ಗಳು ಹಾಗೆ ಕಾಣಿಸ್ತಾವೆ, ನೋಡ್ಲಿಕ್ಕೆ ಭಾಳ ಆಡ್ ಅನ್ನಿಸ್ತದೆ. ನೋಡಿದ್ರಲ್ಲ, ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಭಾಳ ಯೂಸ್ಫುಲ್ ಆಗೋದದ ಅಂತ ನಾನು ತಿಳ್ಕೊಳ್ತೀನಿ. ಹಂಗೆ ಲೈಕ್ ಮಾಡೋದನ್ನು ಮರಿಬೇಡ್ರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿರಿ. ಈಗ ಇಷ್ಟು ಬ್ಲೌಸ್ ಅದು, ಇನ್ನು ಇಷ್ಟು ಬ್ಲೌಸ್ ಎಲ್ಲ ನಾನು ಐರನ್ ಮಾಡಬೇಕು. ನೋಡಿದ್ರಲ್ಲ, ಈ ಒಂದು ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡ್ರಿ. ನಾರ್ಮಲ್ ಐರನ್ನಿಂದ ಇವತ್ತು ಐರನನ್ನು ಮಾಡಿದ್ದೀವಿ.